ಬ್ಯಾಂಗ್ಳೂರಲ್ಲಿ ಮಂಡೇ ಬಂದರೆ ನೋಡಿ ತುಂಬ ಕಷ್ಟ ಆಗುತ್ತೆ ಎದ್ದು ಹೋಗೋಕ್ಕೆ. ಮಂಡೇ ಪ್ರಾಬ್ಲಮ್, ಎಲ್ರಿಗೂ ಮಂಡೇ ಪ್ರಾಬ್ಲಮ್. ಸ್ಪೆಷಲಿ ನಮ್ಮ ಬೆಂಗಳೂರು ಫುಲ್ ಬ್ಯುಸಿ ಇರುತ್ತೆ ಮಂಡೇ ಬಂದರೆ. ಸೊ ಮಂಡೇ ನಾವು ಗೋಪುರನ ಮುಂದೆ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸಮಯ ಈಗ 8 ಗಂಟೆ ಆಗಿದೆ. ನೋಡಿ ಅಷ್ಟು ಬೇಗ ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಆಚೆ ಬೆಂಗಳೂರಲ್ಲಿ. ಸ್ಪೆಷಲಿ ಮಂಡೇ ಹೆವಿ ಟ್ರಾಫಿಕ್ ಇರುತ್ತೆ ಬೆಳಿಗ್ಗೆ. ಅದಕ್ಕೆ ನಾನು ಸ್ವಲ್ಪ ಮಂಡೇ ಸ್ಪೆಷಲಿ ಬೇಗ ಹೊರಟುಬಿಡ್ತೀನಿ. ಗೋಪುರ ಏನಕ್ಕೆ ಹಾಕ್ಕೊಂಡು ಹೋಗಿದ್ದೀನಿ ಅಂದರೆ ಇವತ್ತು ನಾಳೆ ರಜಾ, ರಂಜಾನ್ ಇದೆ, ಟ್ಯೂಸ್ಡೇ. ನಂದಿ ಹಿಲ್ಸ್ಗೆ ಹೋಗಬೇಕು ನಾಳೆ. ಆ್ಯಕ್ಚುಲಿ ಸಮ್ ಚೇಂಜಸ್ ಐ ಹ್ಯಾವ್ ಡನ್ ಇನ್ ಮೈ ಗೋಪ್ರೋ. ಅದಕ್ಕೆ ಅದನ್ನ ಸ್ವಲ್ಪ ಟೆಸ್ಟ್ ಮಾಡಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ನೈಟ್ ಮೋಡ್ಗೆ ಒಂದು, ಡೇ ಮೋಡ್ಗೆ ಒಂದು, ಸ್ಲೋ ಮೋಷನ್ಗೆ ಒಂದು ಅಂತ. ಅದಕ್ಕೆ ಒಂದೊಂದೇ ಟೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ಈ ಸೆಟ್ಟಿಂಗ್ಸ್ ಬಂದುಬಿಟ್ಟು ನಾಳೆ ಅಪ್ಲೈ ಮಾಡಬೇಕು ನಂದಿ ಹಿಲ್ಸ್ ಹತ್ತಬೇಕಾದ್ರೆ. ಅದಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತೇ ಟೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಸಾಯಂಕಾಲನೇ ಬರೋದು ನಾನು. ಸಾಯಂಕಾಲ ಬಂದರೆ ಮಳೆ ಬರುತ್ತೆ, ಇಲ್ಲ ನಾನು ಬ್ಯುಸಿ ಇರ್ತೀನಿ. ಬ್ಯುಸಿ ಏನಿರಲ್ಲ ಸಾಯಂಕಾಲ, ಸುಮ್ಮನೆ ಅವೆಲ್ಲ ಮೂಡ್ ಇರೋಲ್ಲ. ಆಫೀಸ್ಗೆ ಹೋಗಿ ಬಂದಮೇಲೆ ಮುಗೀತು ಅಷ್ಟೇ. ಬಂದ್ವಾ, ಮೂವಿ ನೋಡ್ಕೊಂಡು, ತಿಂಡಿ ತಿನ್ಕೊಂಡು ಮಲ್ಕೊಂಡ್ವಾ, ರೆಸ್ಟ್ ಮಾಡ್ದೋ, ಅಷ್ಟೇ ಇರುತ್ತೆ ನಮ್ಮದು ಆಫೀಸ್ಗೆ ಹೋಗಿ ಬಂದಮೇಲೆ. ಇದು ನೋಡಿ ಮಾಸ್ಕ್ ರೋಡು. ಯಪ್ಪ ಎಷ್ಟು ದೊಡ್ಡ ಗಿಡ ಇದೆ, ಎಷ್ಟು ಚೆನ್ನಾಗಿದೆ, ಫುಲ್ ಕೂಲಾಗಿದೆ ವೆದರ್. ನಿನ್ನೆ ಬೇರೆ ಮಳೆ ಬಂದುಬಿಟ್ಟಿದೆ. ಎಷ್ಟು ದೊಡ್ಡ ಮರ ಇದೆ ನೋಡಿ ಇಲ್ಲಿ. ಮಾಸ್ಕ್ ರೋಡ್ ಇದು. ಮಾಸ್ಕ್ ರೋಡ್ದು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಏನಂದರೆ ಫುಡ್ ಮೇಳ, ರಂಜಾನ್ ಫುಡ್ ಮೇಳ. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಈ 4 ವೀಲರ್ ಬಂದರೆ ಅಷ್ಟೇ. 4 ವೀಲರ್ ಕೂಡ ಕೆಲವೊಬ್ಬರು ಅಯ್ಯೋ ಹೋಗ್ತಾ ಇರ್ತಾರೆ, ತಲೆನೇ ಕೆಡ್ಸ್ಕೊಳ್ಳಲ್ಲ, 2 ವೀಲರ್ ಥರನೇ ಹೋಗ್ಬಿಡ್ತಾರೆ ಅವರು. ಈ ರೋಡ್ ಮಾತ್ರ ಭಲೇ ಡೇಂಜರ್ ಇದು. ಎಲ್ಲ ಅಡ್ಡ ಬರ್ತಾರೆ ನೋಡಿ. BMTC ಅವರಂತೂ ಯಪ್ಪ ಭಯ ಆಗುತ್ತೆ ಅವ್ರು ಬರೋದು ನೋಡಿದ್ರೇ. BMTC ಬರ್ತಾಯಿದೆ ಅಂದರೆ ಹಿಂದೆ ಹೋಗ್ಬಿಡ್ತೀನಿ ನಾನು. ಏನಂದರೆ ಇಲ್ಲಿ ಡಿವೈಡ್ರ್ ಇಲ್ಲ, ಏನಪ್ಪ ಸೆಂಟ್ರಲ್ ಹಾಕ್ತಾರಲ್ಲ ಡಿವೈಡ್ರ, ಏನದು ಅದು ಇಲ್ಲ. ಸ್ವಲ್ಪ ಯಾಮರ್ದ್ರೆ ಕೈಗೆ ಏಟು ಬೀಳುತ್ತೆ ಅಷ್ಟೇ. ಅಷ್ಟೊಂದು ಆ್ಯಕ್ಸಿಡೆಂಟ್ ಆಗಿದೆ ಅಲ್ಲಿ. ಆ್ಯಕ್ಚುಲಿ ನಾನು ಎರಡು ಸತಿ ಏನೋ ಎಸ್ಕೇಪ್ ಆಗಿದ್ದೀನಿ ಅಲ್ಲಿ. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸಡನ್ನಾಗಿ. ಹರಿಬರಿನಲ್ಲಿ ಏನೇನೋ ಮಾಡಿಬಿಡ್ತೀವಿ ಮಂಡೇ ಅಂತಲ್ಲ. ಇದು ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ರಜಾ ಇದೆ. ಇವತ್ತು ಬಸವ ಜಯಂತಿ ಇದೆಯಲ್ಲ, ಅದರಿಂದ ವೆಹಿಕಲ್ಸ್ ಕಡಿಮೆ ಇದೆ. ನಮ್ಮ ಆಟೋ ರಾಜ್ಯ ಅವರು ಹೆವಿ ರ್ಯಾಶ್ ಡ್ರೈವಿಂಗ್ ಅವ್ರು ಓಡಿಸೋದೇ ಹಂಗೆ ಬಿಡಿ ಅವರು. ಯಾಕಂದರೆ ಅವ್ರಿಗೆ ಯಾರು ಎಲ್ಲಿ ಕೈ ತೋರಿಸ್ತಾರೋ ಪ್ಯಾಸೆಂಜರ್ಸ್ ಗೊತ್ತಾಗಲ್ಲ. ಸೊ ಅವಾಗ ಟಕ್ಕಂತ ಅವರು ಫ್ಲಾಶ್ ಆಗೋಲ್ಲ, ಇಂಡಿಕೇಟ್ರ್ ಹಾಕಬೇಕು ಅಂತ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವೇ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಗುರು ಅಷ್ಟೇ. ನಮ್ಮ ಹುಷಾರಲ್ಲಿ ನಾವಿದ್ದರೆ ಏನೂ ಆಗೋಲ್ಲ, ಆ್ಯಕ್ಸಿಡೆಂಟ್ ಆಗೋಲ್ಲ, ಏನೂ ಆಗೋಲ್ಲ. ನಾವು ಯಾವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವೋ ಆವಾಗಲೇ ಪ್ರಾಬ್ಲಮ್ ಆಗೋದು. ಬೇರೆಯವ್ರ ಮೇಲೆ ಎಲ್ಲೂ ಡಿಪೆಂಡ್ ಆಗಬಾರ್ದು. ಸ್ಪೆಷಲಿ ಡ್ರೈವಿಂಗಲ್ಲಿ. ಲೈಫಲ್ಲಿ ನನಗೆ ಗೊತ್ತಿಲ್ಲ, ಯಾಕಂದರೆ ಲೈಫ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ಬಸ್ಸು ನೋಡಿಯಪ್ಪ ಹೆಂಗೆ ನಿಲ್ಸವ್ರೆ, ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ. ಇಷ್ಟೇ ಗ್ಯಾಪಲ್ಲಿ ಹೋಗಬೇಕು. ಇದು ಇಂಡಿಯನ್ ಎಕ್ಸ್ಪ್ರೆಸ್ ಇದು. ಈ ಕಡೆ ಹೋದರೆ ವಿಧಾನಸೌಧ ಹೋಗ್ತೀರಾ, ಈ ಕಡೆ ಹೋದರೆ ಕಬ್ಬನ್ ಪಾರ್ಕ್ ಹೋಗ್ತೀರಾ, ನಮ್ಮ ಆಫೀಸ್ಗೆ ಹೋಗ್ತೀರಾ, MG ರೋಡ್ ಹೋಗ್ತೀರಾ, ಲೆವೆಲೆ ರೋಡ್ ಹೋಗ್ತೀರಾ. ಸಿಗ್ನಲ್ ಬಿಟ್ಟರೆ ಸಾಕು, ರೇಸ್ ಹೋದಂಗೆ ಹೋಗ್ತಾರೆ. ಬಟ್ 60 ಮೇಲೆ 40 ಮೇಲೆ ಹೋಗೋದೇ ಇಲ್ಲ ಗಾಡಿ. ಅದೇ ಫನ್ನಿ. ನಾನು ಅಷ್ಟೇ, ಬಿಟ್ಟರೆ ಸಾಕು ಓಡೋಗ್ತೀನಿ. ಬಟ್ ಗಾಡಿ ಈ 60 ಮೇಲೆ ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಇನ್ನೊಂದು ಸಿಗ್ನಲ್ ಕಾಯ್ತಾ ಇರುತ್ತೆ ನಮಗೋಸ್ಕರ. ವಾವ್, ವಾಟ್ ಎ ನಂಬರ್. ಒಡಿಶಾ 7777. ಏನು ನಂಬರ್ ಗುರು. ಅಂತೂ ಇಂತೂ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಈ ರೋಡ್ ಭಾರಿ ಇಷ್ಟ ನನಗೆ. ಟ್ರಾಫಿಕ್ ಇಲ್ಲ ಅಂದರೆ ಝುರ್ ಅಂತ 100 ಹೋಗುತ್ತೆ ಈ ಗಾಡಿ ಇಲ್ಲಿ.
ಟ್ರಾಫಿಕ್ ಇದ್ದರೆ ಹೋಗೋಕ್ಕಾಗಲ್ಲ ಗುರು. ಸೊ ಸಿಗ್ನಲ್ ಬಿಟ್ಟಾಯಿತು. ಇವಾಗ ಲ್ಯಾವೆಲರ್ ರೋಡ್ ಟುವರ್ಡ್ಸ್ ಲ್ಯಾವೆಲರ್ ರೋಡ್. ಸೊ ಇದೇ ಆ್ಯಕ್ಚುಲಿ ಕಬ್ಬನ್ ಪಾರ್ಕ್ದು ಗೇಟು. MG ರೋಡ್ ಇದೆಲ್ಲ ಆ ಕಡೆ ಗೇಟ್ ಇದೆ. ಸ್ಟ್ರೈಟ್ ಹೋದರೆ ಲ್ಯಾವೆಲರ್ ರೋಡ್ ರಿಚ್ಮಂಡ್ ಸರ್ಕಲ್ಗೆ ಕನೆಕ್ಟ್ ಆಗುತ್ತೆ ಈ ರೋಡ್ ಬಂದ್ಬಿಟ್ಟು. ಸೊ ನಾವು ಆಫೀಸ್ಗೆ ಹೋಗೋ ಸಮಯ ಇದು. ನಮ್ಮ ಆಫೀಸು ಲ್ಯಾಂಬರ್ಗಿನಿ ಶೋರೂಮ್ ಇದೆ ನಮ್ಮ ಆಫೀಸ್ ಹತ್ರನೇ. ನೋಡಿ ಲ್ಯಾಂಬರ್ಗಿನಿ ನಿಂತಿದೆ, ಕವರ್ ಮಾಡಿಬಿಟ್ಟಿದ್ದಾರೆ ಇದನ್ನ. ಸುಮ್ಮನೆ ಆವಾಜ್ ಹಾಕೋದು ಸ್ವಲ್ಪ ಇಲ್ಲಿ ಸೌಂಡ್ ಮಾಡಬೇಕು ಆಫೀಸ್ ಹತ್ರ. ಸೊ 6:30ವರೆಗೂ ಇಲ್ಲೇ ಬಿದ್ದಿರುತ್ತೆ ಗಾಡಿ ಆರಾಮಾಗಿ. ನಾವು ಮಾತ್ರ ಕೆಲಸ ಮಾಡಬೇಕು. ನೋಡೋಣ ರೆಕಾರ್ಡ್ ಹೇಗೆ ಆಗಿದೆ ಅಂತ ಮನೆಗೆ ಹೋಗ್ಬಿಟ್ಟು ನೋಡೋಣ. ಇವಾಗ ಸದ್ಯಕ್ಕೆ ಕೆಲಸ ಮಾಡೋಣ. ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಸಿಗ್ತೀನಿ ನಂದಿ ಹಿಲ್ಸ್ನಲ್ಲಿ.